ಸಂವಿಧಾನ ಮತ್ತೆ ಮಹಿಳೆಯರ ಹಕ್ಕುಗಳು ಈ ವಿಚಾರದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಸಂವಿಧಾನದ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು, ಸಂವಿಧಾನ ಮಹಿಳೆಯರ ಹಕ್ಕುಗಳ ಬಗ್ಗೆ ಏನ್ ಹೇಳತ್ತೆ, ಎಲ್ಲಾ ವಿಚಾರದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಸಂವಿಧಾನ ಅಂತಂದ್ರೆ ಏನು? ಸಂವಿಧಾನ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂಲಭೂತವಾಗಿ ಅದೊಂದು ದಾಖಲೆ, ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ, ಅದನ್ನ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಮೊದಲನೇ ಬಾರಿಗೆ ನಮ್ಮ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂತು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನ ರಚನೆಗೆ ಒಂದು ಸಮಿತಿಯನ್ನ ಮಾಡಲಾಯಿತು. ಆ ಸಮಿತಿ ಏನು ಹೊರತಂದಂತಹ ದಾಖಲೆ ಏನಿದೆ ಈ ಸಂವಿಧಾನ, ಅದನ್ನ 1950ರಲ್ಲಿ ಜಾರಿಗೆ ತರಲಾಯಿತು. ಮತ್ತೆ ಬ್ರಿಟಿಷರಿಂದ ಸ್ವತಂತ್ರಗೊಂಡಂತಹ, ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರಗೊಂಡಂತಹ ಭಾರತ ಪ್ರಜಾಪ್ರಭುತ್ವವಾಗಿ ರೂಪುಗೊಳ್ತು. ಪ್ರಜಾಪ್ರಭುತ್ವ ಅಂತಂದ್ರೇನು? ಪ್ರಜೆಗಳೇ ತಮಗೆ ಬೇಕಾದಂತಹ ಸರ್ಕಾರವನ್ನ ರಚಿಸಿಕೊಳ್ಳುವಂಥದ್ದು, ಅದನ್ನ ರೂಪಿಸಿಕೊಳ್ಳುವಂಥದ್ದು. ಹೀಗಾಗಿ ನಮ್ಮ ದೇಶದಲ್ಲಿ ನಾವು ನೋಡುವಂಥದ್ದು ಏನಪ್ಪಾ ಅಂದ್ರೆ ಸಂಸದೀಯ ರೂಪದ ಪ್ರಜಾಪ್ರಭುತ್ವ. ಏನ್ ಹಂಗಂದ್ರೆ ಸಂಸದೀಯ ರೂಪದ ಪ್ರಜಾಪ್ರಭುತ್ವ ಅಂತಂದ್ರೆ ಇಲ್ಲಿ ಒಂದು ಚುನಾಯಿತ ಸರ್ಕಾರ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಚುನಾವಣೆ ಇರುತ್ತೆ. ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತ ಗಳಿಸುತ್ತೆ ಅದು ಸರ್ಕಾರವನ್ನ ನಡೆಸುತ್ತೆ. ಹೀಗಾಗಿ ಸಂಸದೀಯ ಪ್ರಜಾಪ್ರಭುತ್ವ ಅಂದ್ರೆ ಇಲ್ಲಿ ಏನಿರುತ್ತೆ, ಚುನಾಯಿತ ಒಂದು ಸರ್ಕಾರ ಅನ್ನೋದು ಇರುತ್ತೆ. ಚುನಾಯಿತ ಸರ್ಕಾರ ಜೊತೆಗೆ ಇನ್ಯಾರಿರ್ತಾರೆ? ಚುನಾಯಿತ ಪ್ರತಿನಿಧಿಗಳಿರ್ತಾರೆ. ಯಾರು ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಾರೆ, ಪ್ರಜೆಗಳನ್ನ ಯಾರು ಪ್ರತಿನಿಧಿಸ್ತಾರೆ ಅವರು ಚುನಾಯಿತ ಪ್ರತಿನಿಧಿಗಳು, ಅವರಿರ್ತಾರೆ. ಮತ್ತೆ ಒಂದು ಸಂಸತ್ ಅನ್ನೋದು ಒಂದು ಕೂಡ ಇರುತ್ತೆ. ಹೀಗಾಗಿ ಚುನಾಯಿತ ಸರ್ಕಾರ, ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಂಸತ್ತಲ್ಲಿ ಚುನಾಯಿತ ಪ್ರತಿನಿಧಿಗಳು ಪ್ರಜೆಗಳಿಗೆ ಬೇಕಾದಂತಹ ಕಾನೂನು ನಿಯಮಗಳನ್ನ ಮಾಡಿ ಅದನ್ನ ಜಾರಿಗೆ ತರ್ತಾರೆ. ಮತ್ತೆ ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡುವಂತಹ ವಿಚಾರ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಸ್ವತಂತ್ರವಾದಂತಹ ಒಂದು ನ್ಯಾಯಾಂಗ ಇದೆ. ಸ್ವತಂತ್ರವಾದ ನ್ಯಾಯಾಂಗ ಅಂದ್ರೆ ಅದು ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಯಾವುದೇ ಒಂದು ಗುಂಪಿಗೆ ಸೇರದೆ ಅದು ಪೂರ್ತಿಯಾಗಿ ಪ್ರತ್ಯೇಕವಾಗಿ ಸ್ವತಂತ್ರವಾದಂತಹ ಒಂದು ನ್ಯಾಯಾಂಗವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹೀಗಾಗಿ ನಾವಿದೆಲ್ಲ ನೋಡಿದಾಗ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಸಂವಿಧಾನ ಅನ್ನೋದು ಬಹಳ ಮುಖ್ಯವಾಗಿ ಒಂದು ಸರ್ಕಾರಕ್ಕೆ ಮೂಲಭೂತ ಕಾನೂನು. ಸರ್ಕಾರನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು, ಯಾವ ರೂಪ ಇರಬೇಕು ಅಂತ ಹೇಳಿ ಈ ಸಂವಿಧಾನ ತಿಳಿಸುತ್ತೆ. ಹೀಗಾಗಿ ಇದು ಸರ್ಕಾರಕ್ಕೆ ಒಂದು ಮೂಲಭೂತ ಕಾನೂನಾಗಿದೆ. ಮತ್ತೆ ಇದು ಸರ್ಕಾರದ ರೂಪವನ್ನು ತಿಳಿಸುತ್ತೆ. ಯಾವ ರೀತಿಯಲ್ಲಿ ಸರ್ಕಾರ ಇರಬೇಕು, ಅದರ ರಚನೆ ಹೇಗಿರ್ಬೇಕು, ಹೇಗೆ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಸಂವಿಧಾನ ಹೇಳುತ್ತೆ. ಹೀಗಾಗಿ ಸರ್ಕಾರದ ರೂಪದ ಬಗ್ಗೆ ಅದು ತಿಳಿಸುತ್ತೆ. ಇದರಲ್ಲಿ ಸರ್ಕಾರದ ರಚನೆ, ಸರ್ಕಾರದಲ್ಲಿ ಯಾವ ಯಾವ ಹಂತಗಳಿರ್ಬೇಕು, ಆ ಹಂತಗಳಲ್ಲಿ ಯಾವ ಜವಾಬ್ದಾರಿಯನ್ನ ವಹಿಸಬೇಕು, ಮತ್ತೆ ಒಂದು ಹಂತಕ್ಕೂ ಇನ್ನೊಂದು ಹಂತಕ್ಕೂ ಯಾವ ರೀತಿಯಾದ ಸಂಬಂಧ ಇರಬೇಕು, ಈ ಎಲ್ಲಾ ವಿಚಾರಗಳನ್ನ ಸಂವಿಧಾನ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಹೀಗಾಗಿನೇ ಅದನ್ನ ನಾವು ಮೂಲಭೂತ ಕಾನೂನು ಅಂತ ಹೇಳೋದು. ನಂತರ ಬಹಳ ಮುಖ್ಯವಾಗಿ ಸಂವಿಧಾನ ಮಾತಾಡೋ ವಿಚಾರ ಏನಪ್ಪಾ ಅಂತಂದ್ರೆ ಸರ್ಕಾರ ಮತ್ತೆ ಪ್ರಜೆಗಳ ನಡುವಿನ ಒಂದು ಸಂಬಂಧ. ಏನ್ ಹೇಳುತ್ತೆ ಸಂವಿಧಾನ ಸರ್ಕಾರ ಮತ್ತೆ ಪ್ರಜೆಗಳ ನಡುವಿನ ಸಂಬಂಧದಲ್ಲಿ? ಮುಖ್ಯವಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ಅದು ಮಾತಾಡುತ್ತೆ. ಮೂಲಭೂತ ಹಕ್ಕುಗಳು ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಪ್ರಜೆ, ಯಾರು ಭಾರತದಲ್ಲಿ ಹುಟ್ಟಿದಾನೆ, ಪ್ರತಿಯೊಬ್ಬ ಪ್ರಜೆಗೂ ಒಂದು ಮೂಲಭೂತವಾದ ಹಕ್ಕಿದೆ. ಅವನು ಯಾವುದೇ ಗುಂಪಿಗೆ ಸೇರಲಿಲ್ಲ, ಯಾವುದೇ ಜಾತಿಗೆ ಸೇರಲಿ, ಯಾವುದೇ ಲಿಂಗಕ್ಕೆ ಸೇರಿರಲಿ, ಅವನಿಗೆ ಮೂಲಭೂತ ಹಕ್ಕನ್ನ ಕೊಡುತ್ತೆ. ಮತ್ತೆ ಮೂಲಭೂತವಾದ ಜವಾಬ್ದಾರಿಗಳನ್ನು ಕೂಡ ಸಂವಿಧಾನ ಅಲ್ಲಿ ನೀಡುತ್ತೆ. ನಾವು ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದಾಗ ಬಹಳ ಮುಖ್ಯವಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ ಮೂಲಭೂತ ಹಕ್ಕುಗಳು ಮತ್ತೆ ಮಹಿಳೆಯರ ಹಕ್ಕು ಬಗ್ಗೆ ಮಾತಾಡುತ್ತೆ. ಮೂಲಭೂತ ಹಕ್ಕುಗಳು ಯಾವುದೇ ಕಾರಣಕ್ಕೆ ಮಹಿಳೆ ಎನ್ನುವ ಕಾರಣಕ್ಕೆ ಇಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ. ಹೀಗಾಗಿ ಸಮಾನತೆ ಅನ್ನೋದು ಸಂವಿಧಾನ ನೀಡುವಂತ ಬಹಳ ಮುಖ್ಯವಾದ ಮೌಲ್ಯ ಆಗಿದೆ. ಅದು ಬಹಳ ಮುಖ್ಯವಾದ ವಿಚಾರವನ್ನ ಇಲ್ಲಿ ಅದು ತಿಳಿಸ್ಕೊಡುತ್ತೆ. ಹೀಗಾಗಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದಾಗ ನಾವು ಸಂವಿಧಾನದ ಬಗ್ಗೆ ನಾವು ಖಂಡಿತ ತಿಳ್ಕೋಬೇಕು, ಹಾಗೂ ಅದು ಬಹಳ ಮುಖ್ಯವಾದ ವಿಚಾರ.